ಹತ್ರ ದುಡ್ಡಿಲ್ವಾ, ಆಸ್ತಿ ಇಲ್ವಾ? ಇಂತ ಎಣ್ಣೆ ಅಡ್ವರ್ಟೈಸ್ಮೆಂಟ್ ಎಲ್ಲ ಕೊಟ್ಟು ನಮ್ನೆಲ್ಲ ಯಾಕೆ ಕೆಡ್ಸ್ತ್ಯಾ? ಪುಟ, ಅವರೇನೋ ದುಡ್ಡಿಗೋಸ್ಕರ ಆತರ ಕೊಡ್ತಾವ್ರೆ, ನೀವಾದ್ರೂ ಸರಿಯಾಗಿ ನೋಡ್ಕೋಬೇಕಲ್ಲ. ಹೆಂಗ್ರಿ ನಡೆಯಕ್ಕಾಗುತ್ತೆ? ಓದೋ ವಯಸ್ಸಲ್ಲಿ ನನ್ನ ಅಪ್ಪ ನನ್ನ ಓದಿಸ್ಲಿಲ್ಲ. ಅವನು ಕುಡಿಯಕ್ ಕಳ್ಸ್ಬೇಕಂತ ನನ್ನ ಚಿಕ್ಕ ವಯಸ್ಸಿನಲ್ಲೇ ಕೆಲ್ಸಕ್ಕೆ ಸೇರ್ಸ್ಬಿಟ್ಟ. ಮೈ ಹುಷಾರಿಲ್ ನನ್ನ ತಾಯಿನ ಸಾಯಿಸ್ಬಿಟ್ಟ. ಸರಿ, ದುಡ್ಡು ಹೆಂಗಾದ್ರೂ ಮೇಲೆ ಬರೋಣ ಅಂದ್ರೆ ಹೆಂಗಾಗುತ್ತೆ? ಈ ಭೂಮಿಲಿ ಒಳ್ಳೇದಕ್ಕಿಂತ ಕೆಟ್ಟದೇ ಜಾಸ್ತಿ ಇದೆ. ಇವ್ರು ಇದನ್ ಕೊಡಿ ಅಂತಾರೆ, ಇವ್ರು ಅದನ್ ಕೊಡಿ ಅಂತಾರೆ. ಏನ್ ಡೂಪ್ಲಿಕೇಟ್ ಏನ್ ಕುಡಿತಾರೇನೋ. ರಮಣ, ಹೋಗೋಣ ಬನ್ನಿ ಬುದ್ಧಿ. ಬುದ್ಧಿ, ನನ್ ಮಗ ಚಂದಾಗ್ ಬೆಳಿತಾವನ. ನಿನ್ ಮಗನಿಗೆ ಏನ್ ಕಡಿಮೆ ಆಗಿದೆ ರಮಣ? ಅವನು ಮಹಾರಾಜನ್ ತರ ಬೆಳಿತಾ ಇದ್ದಾನೆ. ಬಾ ನೋಡುವಂತೆ ಹೆಂಗೆ ಅಂತ. ಬಾ ಬಾ ರಮಣ, ಈ ಕಡೆ, ಇಲ್ಲಿ ಕಿಟಕಿ ಹತ್ರ ಬಾ. ಅಲ್ಲಿ ನೋಡು. ನನ್ ಪಾಲಿಗೆ ನೀವು ದೇವ್ರಿದ್ದಂಗೆ ಬುದ್ಧಿ. ಹಾಗೆಲ್ಲ ಹೊಗಳ್ಬೇಡಿ ರಮಣ, ದೇವ್ರು ಮೇಲಿದ್ದಾನೆ. ನಾನೇನೋ ಒಂದ್ ಸಣ್ಣ ಉಪಕಾರ ಮಾಡಿದ್ದೀನಿ ಅಷ್ಟೇ. ರಮಣ, ನೀವ್ ಈ ಕಡೆ ಬಂದ್ಬಿಡಿ. ಅವ್ನು ನೋಡ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ಯಾಕೆ ಬುದ್ಧಿ? ಮತ್ತಿನ್ನೇನ್ ರಮಣ, ಅವನು ನೋಡ್ಬಿಟ್ಟು ಪ್ರೀತಿ ವಾತ್ಸಲ್ಯದಿಂದ ನಿಮ್ ಜೊತೆನೆ ಬರ್ತೀನಿ ಅಂದ್ಬಿಟ್ರೆ ಅವನ ಭವಿಷ್ಯನೇ ಹಾಳಾಗ್ಬಿಡುತ್ತೆ. ಹೌದು ಬುದ್ಧಿ, ನೀವ್ ಹೇಳೋದು ಸರಿಯೇ. ಅವನೇನಾರ ನಾನ್ ನೋಡ್ಬಿಟ್ರೆ ನನ್ ಜೊತೆನೆ ಬರ್ತೀನಿ ಅಂತ ಖಂಡಿತ ಹಠ ಮಾಡ್ತಾನೆ ಬುದ್ಧಿ. ಬನ್ನಿ ಬುದ್ಧಿ, ಹೋಗೋಣ. ಆಯ್ತು, ಕೆಳಗಡೆ ಕುತ್ಕೋ. ಬಿಟ್ರೆ ಅಷ್ಟೇ, ಈ ಮನೆಗೆ ಯಜಮಾನ್ ಆಗ್ಬಿಡ್ತೀಯ. ನಡಿ ಬುದ್ಧಿ, ಇನ್ನೊಂದ್ಸಲ ನೋಡ್ಕೊಂಡ್ ಬಂದ್ಬಿಡ್ತೀನಿ. ಆಯ್ತಪ್ಪ, ನೋಡುವಂತ ರೆಡಿ. ಅಯ್ಯೋ, ಅಷ್ಟು ಬೇಗ ಕೆಳಗೆ ಕೂಸ್ಬಿಡಿರಲ್ಲ. ರಮಣ, ಅವನು ಕಿಟಕಿ ನೋಡ್ಕೊಂಡೇ ಊಟ ಮಾಡ್ತಾ ಇದ್ದಾನೆ. ಅಕಸ್ಮಾತ್ ನೀವು ನೋಡ್ಬಿಟ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ನೋಡೋದ್ ಬೇಡ. ಬೇಡ ರಮಣ, ನಡಿ ನಡಿಯಪ್ಪ. ಬೇಡ ರಮಣ, ನಡಿ.
ಚೆನ್ನಾಗಿದ್ಯಾಪ? ಅಪ್ಪ ಹೇಗಿದ್ದೀರಾ ಅಪ್ಪ? ಅಮ್ಮ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗವ್ರೆ. ನೀ ಚೆನ್ನಾಗಿದ್ಯಾಪ? ನಾನ್ ರಾಜನ್ ತರ ಇದ್ದೀನಿ ಅಪ್ಪ. ಟೇಬಲ್ ಮೇಲೆ 3 ಹೊತ್ತು ಊಟ ಹಾಕ್ತಾರಪ್ಪ. ಮಲ್ಗಕ್ಕ ಹಾಸಿಗೆ ಕೊಡ್ತಾರೆ. ಅವರು ನನ್ನ ಸ್ವಂತ ಮಗನ್ ತರ ನೋಡ್ಕೊಂತಾರಪ್ಪ. ಯಾಕಪ್ಪ ಬ್ರೋಕರ್ ಮಾವ ನಿಮ್ಗೆ ಹೇಳಿಲ್ವಾ? ಸೂರ್ಯ, ಲಕ್ಷ್ಮಿ ನೋಡ್ದೇನಪ್ಪ? ಹ್ಞೂ ನೋಡ್ದೆ ಅಪ್ಪ. ಅವಳು ನಂತರನೇ ಮಹಾರಾಣಿ ತರ ಇದ್ದಾಳೆ. ತಂಗಿ ಲಕ್ಷ್ಮಿ ನೋಡಕ್ಕೆ ಹೋಯ್ತಾ ಇವ್ನಿ. ಬತ್ತೀಯಾ ಸೂರ್ಯ? ಬೇಡಪ್ಪ, ಅವಳು ನೋಡಕ್ ಹೋಗ್ಬೇಡಿ. ಅವಳು ನಂತರನೇ ದಿನಾಗ್ಲೂ ಟೇಬಲ್ ಮೇಲೆ ಊಟ, ಮಲ್ಗೋಕೆ ಹಾಸಿಗೆ. ಅವಳು ಮಹಾರಾಣಿ ತರ ಇದ್ದಾಳಪ್ಪ. ಅಪ್ಪ ಸಾಲನೆಲ್ಲ ತೀರಿಸ್ತಾ ಇದ್ದೀರಪ್ಪ? ಊರ್ನಲ್ಲಿ ಏನಾದ್ರೂ ಮಳೆ ಗಿಳೆ ಬಂತ ಅಪ್ಪ? ಮಳೆ ಏನು ಬಂದಿಲ್ಲಪ್ಪ. ನಿಮ್ಮಿಬ್ರಿಂದ ಬರೋ ದುಡ್ಡಿನಿಂದ ಸಾಲ ತೀರಿಸ್ತಾ ಇವನು. ಬೇಗ ತೀರಿಸ್ಬಿಡಪ್ಪ. ಆದಷ್ಟು ಬೇಗ ನಮ್ ಕಷ್ಟ ಎಲ್ಲ ಸರಿ ಹೋಗುತ್ತೆ. ತಂದೆ ತಾಯಿ ಮಕ್ಕಳನ್ನ ಸಾಕ್ಬೇಕು. ಇಲ್ಲಿ ನೀವಿಬ್ರು ನಮ್ಮನ್ನ ಸಾಕ್ತಾ ಇದ್ದೀರಿ. ಅಪ್ಪ ನೀವ್ ಅಳ್ಬಾರ್ದಪ್ಪ. ನೀವು ಅಮ್ಮ ಚೆನ್ನಾಗಿರ್ಬೇಕು, ಅದೇ ನಮಗ್ ಸಂತೋಷ ಅಪ್ಪ. ಬ್ರೋಕರಣ್ಣ, ನಮ್ಮಪ್ಪನ ಭದ್ರವಾಗಿ ಬಸ್ ಹತ್ ಕಳ್ಸಿ. ಆಯ್ತು ಸೂರ್ಯ, ಬರ್ತೀನಪ್ಪ. ಬರ್ತೀನಪ್ಪ ಸೂರ್ಯ. ಬಾರಮಣ. ನನ್ನನ್ನ ಕ್ಷಮಿಸ್ಬಿಡಿ ಅಣ್ಣ. ನಮ್ಮಪ್ಪ ನಾನ್ ನೋಡ್ಕೊಂಡ್ ಬರಕ್ ಹೋಗಿದ್ದೆ. ಯಾವತ್ತು ಇಲ್ದೇ ಇರೋದು ಇವತ್ತು ನನ್ಗೆ ಟೇಬಲ್ ಮೇಲೆ ಊಟ ಹಾಕದಾಗ್ಲೇ ಗೊತ್ತಾಯ್ತು ನಮ್ಮಪ್ಪ ನನ್ನ ನೋಡಕ್ ಬಂದಿದ್ದಾರೆ ಅಂತ. ಯಾಕ್ ಸಂತೋಷಣ್ಣ? ನಮ್ಮಪ್ಪನ ಕರೆದು ಮಾತಾಡ್ಸಿ 1 ಲೋಟ ಕಾಫಿ ಕೊಟ್ಟಿದ್ರೆ ನಿಮ್ಗೇನ್ ನಷ್ಟ ಆಗ್ತಿತ್ತು? ರೇಸ್ ಕೋರ್ಸ್ ಅಲ್ಲಿ ಓಡೋ ನಿಮ್ ಕುದುರೆನೂ ಕೂಡ ನಾನ್ ಗೆದ್ದು ನಮ್ ಯಜಮಾನ್ರಿಗೆ ಒಳ್ಳೇದ್ ಮಾಡ್ಬೇಕು ಅಂತ ಒಳ್ಳೆ ಮನ್ಸಿರುತ್ತೆ. ಆದ್ರೆ ನಿಮ್ಮಂತ ಶ್ರೀಮಂತರಿಗೆ ಒಳ್ಳೆ ಮನ್ಸ್ ಯಾಕಣ್ಣ ಇರೋದಿಲ್ಲ? ತಾತ, ಸ್ವಲ್ಪ ಈ ಕಡೆ ಎದ್ ಬಂದ್ರೆ ಅಲ್ಲೂ ಕಸ ಗುಡಿಸ್ಬಿಡ್ತೀನಿ. ಅಯ್ಯೋ ನಿನ್ನ, ನನ್ಗೆ ಹೇಳ್ತಾ ಇದೆಯಲ್ಲೋ? ನಾನ್ ಯಾರು ಗೊತ್ತೇನೋ ನಿನ್ಗೆ? ಓ ಗೊತ್ತು ತಾತ, ನಮ್ಮ ಯಜಮಾನ್ರು ಸಂತೋಷಣ್ಣ ಇದಾರಲ್ಲ, ಅವ್ರ ತಂದೆ ತಾನೆ. ಇವತ್ ಊರಿಂದ ಬಂದ್ರ ತಾತ. ಪರವಾಗಿಲ್ವೇ? ತುಂಬಾ ಚುರುಕಾಗಿದೆಯಲ್ಲೋ ನೀನು. ಏನಾದ್ರೂ ಓದಿದ್ಯೇನೋ ನೀನು? 6ನೇ ಕ್ಲಾಸ್ ತನಕ ಓದ್ತಿದ್ದೆ ತಾತ. ಎಲ್ಲಾದ್ರಲ್ಲೂ ನಾನೇ ಫಸ್ಟ್ ಬರ್ತಿದ್ದೆ. ಪರವಾಗಿಲ್ಲ ಕಣ, ಚೆನ್ನಾಗ್ ಮಾತಾಡ್ತೀಯಾ. ಎಲ್ಲಿ ಈ ಪೇಪರ್ ಓದು ನೋಡೋಣ. ಕಾವೇರಿ ಸುಳಿಯಲ್ಲಿ ಕರ್ನಾಟಕ ಶಾಲಾ ಕಾಲೇಜ್ಗೆ ಇಂದು ರಜೆ. ಮರುಪರಿಶೀಲನಾ ಅರ್ಜಿ ಸಲ್ಲಿಸಲು ಸರ್ಕಾರದ ನಿರ್ಧಾರ. ತಾತ, ಮರುಪರಿಶೀಲನಾ ಅರ್ಜಿ ಸಲ್ಲಿಸಲು ಸರ್ಕಾರದ ನಿರ್ಧಾರ ಅಂದ್ರೆ ಏನ್ ತಾತ? ನೋಡ, ಒಂದ್ಸಲ ಪರೀಕ್ಷೆ ಮಾಡಿ ಅದನ್ನ ಸಬ್ಮಿಟ್ ಮಾಡ್ತಾರೆ. ಅದನ್ನೇ ಮತ್ತೆ ಇನ್ನೊಂದ್ಸಲ ಪರೀಕ್ಷೆ ಮಾಡೋದಕ್ಕೆ ಒಂದು ಅಪ್ಲಿಕೇಶನ್ ಹಾಕೋಬೇಕು. ಅದನ್ನ ಪರಿಶೀಲನಾ, ಮರುಪರಿಶೀಲನಾ ಅಂತ ಕರೀತಾರೆ. ಇದನ್ನ ಎಲ್ಲಿಗ್ ಕೊಡ್ಬೇಕು ತಾತ? ಸರ್ವೋಚ್ಚ ನ್ಯಾಯಾಲಯಕ್ಕೆ. ಸರ್ವೋಚ್ಚ ನ್ಯಾಯಾಲಯ ಅಂದ್ರೆ ಏನು? ನೋಡ, ನಮ್ಮ ರಾಜ್ಯಕ್ಕೆಲ್ಲ ದೊಡ್ಡ ನ್ಯಾಯಾಲಯ ಅಂದ್ರೆ ಉಚ್ಚ ನ್ಯಾಯಾಲಯ. ಅದೇ ತರ ನಮ್ ದೇಶಕ್ಕೆಲ್ಲ ದೊಡ್ಡ ನ್ಯಾಯಾಲಯ ಅಂತಂದ್ರೆ ಸರ್ವೋಚ್ಚ ನ್ಯಾಯಾಲಯ ಅಂತ. ನಾನು ಲಾಯರ್ ಆಗಿದ್ದ ಕಾಲದಲ್ಲಿ ನನ್ನ ವಾಕ್ ಚಾತುರ್ಯದಿಂದ ಒಬ್ಬ ಅಪರಾಧಿನ ಬಿಡಿಸಿದೀನಿ, ನಿರಪರಾಧಿನ ಜೈಲ್ಗೆ ಹಾಕ್ಸಿದೀನಿ. ಅದು ಮಾಡಕ್ ತಪ್ಪಲ್ವಾ ತಾತ? ತಪ್ಪು. ಆದ್ರೇನ್ ಮಾಡೋದು? ಹೊಟ್ಟೆಪಾಡು. ಹೊಟ್ಟೆಪಾಡ್ಗೆ ಇಷ್ಟು ದೊಡ್ಡ ಬಂಗ್ಲೆ ಬೇಕಾ? ಎಲ್ಲಾ ಶ್ರೀಮಂತರು ಹೇಳ್ಕೊಂಡಾಗೆ ನಾನು ಹೇಳ್ಕೊಳ್ತೀನಿ ಅಷ್ಟೇ ಕಣ. ಒಟ್ನಲ್ಲಿ ಬಾಳ ತಲೆ ತಿಂತೀಯೋ. ಕೊಡೋ ಪೇಪರ್, ಉಟ್ಸೋ ಕಸನ. ಪ್ಲೀಸ್ ಬೇಡ ಸರ್, ನಾನ್ ಬರಲ್ಲ ಸರ್. ಪ್ಲೀಸ್ ಬೇಡ ಸರ್. ಏನಾಗಲ್ಲ ಬಾ. ನಾನ್ ಬರಲ್ಲ ಸರ್. ನನ್ನನ್ ಬಿಟ್ಬಿಡಿ ಸರ್. ನನ್ ಮಾತ್ ಕೇಳ್ಬೇಕು. ಸರ್ ಪ್ಲೀಸ್. ನಿನ್ನ ಮನೆ ಸೇರಿಸ್ತಾನೆ. ದಯವಿಟ್ಟು ನನ್ನನ್ ಬಿಟ್ಬಿಡಿ ಸರ್. ಬಾಪ, ಹೇಳ ಮಾತ್ ಕೇಳ್ಬೇಕು. ಜಾಣಲ್ವ ನೀನು? ಬನ್ನಿ ಬಾರೋ. ಸಿಕ್ಕಾಪಟ್ಟೆ ಕುಡ್ದು
ಇರ್ಲಿ ಬಾ ನನಗೆ ಮತ್ತೆ ನಮ್ಮ ಅಮ್ಮಂಗೆ ನಾನು ಹೇಳ್ತೀನಿ ಬಾ ಅದನ್ನೆಲ್ಲ ಬಾ ಬಾರ ನಿಮ್ಮ ಅಪ್ಪ ನಿಮ್ಮ ಅಮ್ಮಗೆ ಹೇಳ್ತೀನಿ ನನ್ ಮಾತು ಕೇಳ್ಬೇಕು ಹಾಗಲ್ಲ ಸರ್ ಅವ್ರು ಯಾರು ಹೇಳೋದನ್ನು ಕೇಳಲ್ಲ ಸರ್ ನನ್ ತಾಯಿಗ್ ಬೇರೆ ಹುಷಾರಿಲ್ಲ ಸರ್ ನನ್ ಕಳ್ಸೋ ದುಡ್ಡಲ್ಲೇ ಅವ್ರಿಗೆ ಔಷಧಿ ಮತ್ತೆ ಊಟ ಸರ್ ಪ್ಲೀಸ್ ನನ್ನ ಬಿಟ್ಬಿಡಿ ಸರ್ ನೋಡ್ ಮರಿ ಕಾನೂನು ಪ್ರಕಾರವಾಗಿ 14 ವರ್ಷ ಕೆಳಗಿರುವಂತವ್ರು ಕೆಲಸ ಮಾಡಬಾರ್ದು ನಿನ್ನ ನಿನ್ ಮನೆ ಸೇರಿಸ್ತೀನಿ ಅದು ನನ್ನ ಕರ್ತವ್ಯ ಸುಮ್ನೆ ಬಾ ಏನ್ ಸರ್ ಕಾನೂನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಸರ್ ನಾನೇನಾದ್ರೂ ಮನೆಗೆ ಹೋದ್ರೆ ನಮ್ಗೆಲ್ಲ ಯಾರ್ ಸರ್ ಊಟ ಹಾಕೋದು ನನ್ ತಾಯಿಗೆ ಯಾರ್ ಸರ್ ಔಷಧಿ ಕೊಡೋದು ಅದನ್ನೆಲ್ಲ ಸರ್ಕಾರದ ಹತ್ರ ಕೇಳ್ಬೇಕು ನನ್ನ ಹತ್ರ ಕೇಳಬಾರ್ದು ನಿನ್ನ ನಿನ್ ಮನೆ ಸೇರಿಸ್ಬೇಕು ಅದು ನನ್ನ ಜವಾಬ್ದಾರಿ ಹಾಗಾದ್ರೆ ನೀವ್ ಹೋಗಿ ಸರ್ ಆ ಸರ್ಕಾರನೇ ಕಳ್ಸಿ ನಾನ್ ಸರ್ಕಾರ ಹತ್ರನೇ ಇಲ್ಲಿ ಬಾರ ಸುಮ್ಮನೆ ನಿಂತ್ಕೊಳ್ಳೋ ನನ್ ಮಾತು ಕೇಳು ನಿಂತ್ಕೊಳ್ಳೋ